ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸಹನಾ ವ್ಲಾಗ್ಗೆ. ಸೊ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಮತ್ತು ಇಡ್ಲಿನ ನಾವು ಯಾವ ರೀತಿ ಮಾಡ್ಬೋದು ಅನ್ನೋ ಡಿಫ್ರೆಂಟಾಗಿ ಅನ್ನೋದನ್ನ ಮೊದಲನೇದಾಗಿ ಇಡ್ಲಿ ಪಾತ್ರೆನ ಇಟ್ಕೊಳ್ಳೋಣ. ಆ ಇಡ್ಲಿ ಪಾತ್ರೆಗೆ ಒಂದು ಗ್ಲಾಸ್ ತೊಗೊಂಡು ಚಿಕ್ಕ ಗ್ಲಾಸ್ಗೆ ಅದಕ್ಕೆ ಫುಲ್ಲು ಆಯಿಲ್ನ ಅಪ್ಲೈ ಮಾಡೋಣ. ಆಮೇಲೆ ಈಗ ಅಲ್ಲಿ ಪಕ್ಕದಲ್ಲಿ ಒಂದು ಐಸ್ ಕ್ರೀಮ್ ಕಡ್ಡಿಗಳಿದೆ ನೋಡಿ, ಅದೇ ಐಸ್ ಕ್ರೀಮ್ ಕಡ್ಡಿ. ಆಮೇಲೆ ಇಡ್ಲಿ ಬ್ಯಾಟರ್ನ ಒಂದು ಗ್ಲಾಸ್ಗೆ ಫುಲ್ಲು ಫಿಲ್ಲಪ್ ಮಾಡ್ಕೋಬೇಕು. ಫುಲ್ಲು ಫಿಲ್ಲಪ್ ಮಾಡ್ಕೊಂಡಾದ್ಮೇಲೆ ಐಸ್ ಕ್ರೀಮ್ ಕಡ್ಡಿನ ಅದು ನೀಟಾಗಿ ಮಧ್ಯದಲ್ಲಿ ಸೆಂಟರಲ್ಲಿ ಹಾಕಬೇಕು. ಸೊ ಅದು ಹಾಕಿದ್ಮೇಲೆ ಮಿಕ್ಕಿದ್ದಕ್ಕೆ ಆಮೇಲೆ ಇಡ್ಲಿ ಪಾತ್ರೆನ ಇಡ್ಲಿ ಫುಲ್ಲು ಕೆಳಗಡೆ ಇರುತ್ತಲ್ಲ ಡೌನ್ ಸ್ಟೆಪ್ಪು, ಅದನ್ನ ತಗೊಳ್ಳಿ. ಅದನ್ನು ತಗೊಂಡು ಒಂದೊಂದು ಗ್ಲಾಸನ್ನ ಒಂದೊಂದು ಇದರಲ್ಲಿ ಇಟ್ಕೊಳ್ಳಿ. ಸೊ ಹಿಂಗೆ ಇಟ್ಕೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ ಕೆಳಗಡೆ ಒಡೆದು ಮೇಲೆ ಬೇಯೋಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಗೆ ಎತ್ಕೊಳ್ಬೇಕಾದ್ರೂ ರಿಸ್ಕ್ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಈ ಥರ ಐಡಿಯಾ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಸೊ ನೆಕ್ಸ್ಟು ಅದಾದಮೇಲೆ ಇಡ್ಲಿ ಪಾತ್ರೆನ ಮುಚ್ಚಿ ಒಂದು 15 ಮಿನಿಟ್ಸ್ ಹಾಗೆ ಬಿಡಿ. ಅದಾದಮೇಲೆ ಟರ್ನ್ ಬ್ಯಾಕ್ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ. ಆವಾಗ ಒಂದು ಸ್ಪೂನು ಒಂದು ಏನಾರು ತೊಗೊಂಡು ಮುಟ್ಟಿ ನೋಡಿ. ಸೊ ಆವಾಗ ನಿಮಗೆ ಅಂಟಿಸ್ಕೊಂಡ್ರೆ ಇನ್ನೂ ಬೇಯಬೇಕು ಅಂತ. ಸೊ ಇನ್ನೂ ಅಂಟಿಸ್ಕೊಂಡಿಲ್ಲ, ನೋಡಿ. ಆಮೇಲೆ ತೆಗ್ದಾದ್ಮೇಲೆ ಇದನ್ನು ನಾನು ಇದಾಗ್ದೇ ಮಾಡಿದ್ದೀನಿ. ಸೊ ಆಮೇಲೆ ಈ ಥರ ಬರುತ್ತೆ. 5 ಮಿನಿಟ್ಸ್ 10 ಮಿನಿಟ್ಸ್ ಬಿಟ್ಟು ಆಮೇಲೆ ನೀವು ಒಂದು ಗ್ಲಾಸಲ್ಲಿ ತೊಗೊಂಡು ತ್ಯಾವ ಮಾಡಿ ನೀಟಾಗಿ ರೌಂಡ್ ಶೇಪಲ್ಲಿ ತೆಗೆದ್ರೆ ಈ ಥರ ಬರುತ್ತೆ. ಸೊ ಇದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ.